ಹೊಸನಗರ ಪಟ್ಟಣದ ಕೊಡಚಾದ್ರಿ ಕಾಲೇಜಿನಲ್ಲಿ ಮಾರಕ ತಂಬಾಕು ಮುಕ್ತ ದಿನಾಚರಣೆ ಕಾರ್ಯಾಗಾರ. ಹೊಸನಗರ ಶಿವಮೊಗ್ಗ ಜಿಲ್ಲೆ ಹೊಸನಗರ ಪಟ್ಟಣದ ಕೊಡಚಾದ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜಿಲ್ಲಾ ಕುಟುಂಬ ಕಲ್ಯಾಣ ಇಲಾಖೆ ಎನ್ಟಿಸಿಪಿ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಪ್ರಯೋಗದೊಂದಿಗೆ ಮಾರಕ ತಂಬಾಕು ಉತ್ಪನ್ನಗಳ ಮುಕ್ತಗೊಳಿಸುವ ಪ್ರಜ್ಞೆಯ ಕಾರ್ಯಾಗಾರವನ್ನು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕೆ ಉಮೇಶ್ ಅಧ್ಯಕ್ಷತೆಯಲ್ಲಿ ಇಂದು ನಡೆಯಿತು. ಎನ್ಟಿಸಿಪಿ ಜಿಲ್ಲಾ ಸಲಹೆಗಾರ ಹೇಮಂತರಾಜ್ ಅರಸ್ ಉದ್ಘಾಟಿಸಿ ಮಾತನಾಡಿ, ದೇಶಾದ್ಯಂತ ಪ್ರತಿದಿನ ನೂರಾರು ಜನರನ್ನ ಆಪೋಷಣ ತೆಗೆದುಕೊಳ್ಳುತ್ತಿರುವ ಮಹಾಮಾರಿ ಕ್ಯಾನ್ಸರ್ ಹುಟ್ಟುಹಾಕುವ ತಂಬಾಕು ಉತ್ಪನ್ನಗಳನ್ನು ನಿಷೇಧಿಸುವ ಮೂಲಕ ಅದರಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಗಮನ ಸೆಳೆಯಬೇಕು ಹಾಗೂ ತಂಬಾಕು ಉತ್ಪಾದನೆಗಳನ್ನು ನಿಷೇಧಿಸುವ ಬಗ್ಗೆ ಪ್ರತಿಜ್ಞೆ ಕೈಗೊಳ್ಳಬೇಕೆಂದು ಕರೆ ನೀಡಿದರು. ಈ ಮಾಹಿತಿ ಕಾರ್ಯಾಗಾರದಲ್ಲಿ ಎನ್ಟಿಸಿಪಿ ಸಮಾಜ ಕಾರ್ಯಕರ್ತ ರವಿರಾಜ್, ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಶ್ರೀಮತಿ ಕರಿಬಸಮ್ಮ ಪಾಲ್ಗೊಂಡಿದ್ದರು. ಕೊಡಚಾದ್ರಿ ಕಾಲೇಜಿನ ಕನ್ನಡ ವಿಭಾಗದ ಉಪನ್ಯಾಸಕಿ ಶ್ರೀಮತಿ ವಸುಧಾ ಚೈತನ್ಯ ಆರಂಭದಲ್ಲಿ ಸ್ವಾಗತಿಸಿ ಕೊನೆಯಲ್ಲಿ ವಂದಿಸಿದರು. ಕನಕ ಟಿವಿ ಕನ್ನಡ ಸೋತೆ ನಿಮ್ಮದು, ಧ್ವನಿ ನಮ್ಮದು. ನಿಮಗೆ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ. ಆಸಕ್ತರು ಕೂಡಲೇ ಕರೆ ಮಾಡಿ 9380661853. ಸ್ಥಿತಿ ಒಂದು ಶಿವಮೊಗ್ಗದಲ್ಲಿ ನಾನು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸಿನ ಪಕ್ಕದಲ್ಲಿ ಒಂದು ಕಾರ್ಬನ್ ಝೋನ್ ಅಂತೇಳಿ ಹೋಟೆಲ್ ಹೆಸರೇ ಕಾರ್ಬನ್ ಝೋನ್. ಇದಕ್ಕಿದ್ದಾಗೆ ಆ ಭಾಗದ ನಾಗರಿಕರೆಲ್ಲ ಸೇರಿಕೊಂಡು ಹೋರಾಟ ಮಾಡ್ತಾರೆ, ಅದು ಓಪನ್ ಆಗಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಇದೊಂದು ಜಾಗೃತಿ. ಈಗ ನೀವು ಅಷ್ಟೇ ಸರ್ ಹೇಳಿದ ಹಾಗೆ ಬಹುಶಃ ನಮಗೆ ಎಷ್ಟೆಲ್ಲ ಹೇಮಂತ್ ಸರ್ ಮಾಹಿತಿಗಳನ್ನು ಕೊಟ್ಟರು ಅಂತ ಹೇಳಿದ್ರೆ, ಬಹುಶಃ ಅದರ ಇತಿಹಾಸ, ಅದರ ಬೆಳವಣಿಗೆ, ಅದರ ದುಷ್ಪರಿಣಾಮ, ನಾವೇನಾಗಬೇಕು, ಕಾನೂನುಗಳು ಏನು ಇರ್ತವೆ, ಬೆಳೆಗಾರ ಏನು ಹೊಗೆ ಸೊಪ್ಪಿನ ಬೆಳೆಗಾರ, ಅದಕ್ಕೆ ಲೈಸೆನ್ಸ್ ಬೇಕು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೊಗೆ ಸೊಪ್ಪನ್ನು ಬೆಳೀತಕ್ಕಂಥ ಸೀಡ್ ಏರಿಯಾ ಅಂತ ಹುಣಸೂರಿನ ಭಾಗದಲ್ಲಿ ಅವರು ಪರ್ಮಿಷನ್ ಅಂತ ಒಂದು ಹೊಗೆ ಸೊಪ್ಪನ್ನು ಬೆಳೆದು ಅದನ್ನು ಮಾರಾಟ ಮಾಡಲಿಕ್ಕೆ ಅದು ಸೇಮ್ ನಮ್ಮ ಮ್ಯಾಂಕೋಸ್, ತುಮಕೋಸ್ ಹಿಂಗೆಲ್ಲ ಇದ್ದಾವೆ. ಅದು ಕೂಡ ಅದು ಬಿಡ್ಡಿಂಗ್ ಆಗುತ್ತೆ. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಅಂತೇಳಿ ಗ್ರೇಡೇಷನನ್ನು ಮಾಡಿಕೊಂಡು ಅದು ಸೇಲ್ ಮಾಡಿಕೊಂಡು ಅತ್ಯುತ್ತಮವಾದಂಥ ಕ್ವಾಲಿಟಿ ಸರ್ ಹೇಳಿದಾಗೆ ಅದೆಲ್ಲ ITCಗೆ ಅದನ್ನು ರವಾನೆ ಮಾಡುವಂಥ ಒಂದು ಜಾಲ ಇರುತ್ತೆ. ಇದ್ರ ಜೊತೆಗೆ ಸರ್ ನಾನು ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಟ್ಟೆ. ನೋಡಿ, ನಮ್ಮಲ್ಲಿ ಬೆಗರಿ ಸಿಸ್ಟಮ್ ಇದೆ. ಬೆಗರಿ ಅಂತಂದರೆ ಭಿಕ್ಷಾಟನೆಯಿಂದ 100ಕ್ಕೆ 100ರಷ್ಟು ನಾವು ಅದನ್ನು ಸಮಾಜದಿಂದ ನಿರ್ಮೂಲ ಮಾಡೋಕ್ಕಾಗುತ್ತಾ ಅಂತ ಒಂದು ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಅದನ್ನು ನಿಯಂತ್ರಿಸ್ಬೋದು, ಬಿಟ್ಟರೆ ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ಆಗಲ್ಲ. ಹಾಗೆಯೇ ಇದು ಅಷ್ಟೇ, ಯಾವುದು ನಮ್ಮ ಹೊಗೆ ಸೊಪ್ಪು ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಬ್ಯೂಸಸ್ಗಳಿದಾವಲ್ಲ, ಅಂದರೆ ಸಿಗರೇಟ್ ಆಗಿರ್ಬೋದು, ಬಾಯಿಂದ ಜಗಿತಕ್ಕಂಥದ್ದು, ನಶ್ಯ, ಬೀಡಿ, ಇವೆಲ್ಲವುಗಳನ್ನು 100ಕ್ಕೆ 100ರಷ್ಟು ಸ್ಟಾಪ್ ಮಾಡಿಬಿಟ್ಟು ಅಂತ ತಕ್ಷಣ ಗಾಂಜಾ ಬೆಳೆ ಎಲ್ಲೋ ಕಾಡಲ್ಲಿ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಗಾಂಜಾ ಆಮೇಲೆ ಅದು ಬೇಕು ಅನ್ನುವಂಥವ್ರು ಅದನ್ನು ಎಷ್ಟು ದುಡ್ಡನ್ನು ಕೊಟ್ಟಾದರೂ ಕೂಡ ಅದನ್ನು ಖರೀದಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆವಾಗ ಮತ್ತೇನಾಗುತ್ತೆ, ಅದು ಕಳ್ಳ ವ್ಯಾಪಾರಕ್ಕೆ ಮತ್ತೊಂದು ಅವಕಾಶವನ್ನು ಮಾಡ್ಕೊಡೋಕ್ಕಾಗುತ್ತೆ. ಯಾಕಂದರೆ ಯಾವುದೇ ಒಂದು ಡ್ರಗ್ ಅಬ್ಯೂಸ್ ಅಥವಾ ಈ ರೀತಿಯ ಚೀವಿಂಗ್ ಅಂತೇಳಿ ಕರಿತೀವಲ್ಲ, ಇವುಗಳನ್ನು ಬಿಡಲಿಕ್ಕೆ ಆಗಲ್ಲ. ಅಂದರೆ ಅದರ ಹಂತವಾಗಿ ಅದು ಬಿಡಲಿಕ್ಕೆ ಆಗುತ್ತೆ, ಯಾವುದೋ ಒಂದು ಕಾಲಘಟ್ಟದಲ್ಲಿ ಆಗುತ್ತೆ. ಅವೇರ್ನೆಸ್, ಜಾಗೃತಿ ಅದು ಆಗಬೇಕಾಗತ್ತೆ. ಜಾಗೃತಿಗೆ ಒಂದು ಮುನ್ನುಡಿಯನ್ನು ಬಂದಿರುವಂಥವ್ರು ಆರೋಗ್ಯ ಇಲಾಖೆ, ಅವರ ಜೊತೆಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋದು ಅಂತ ಹೇಳಿದ್ರೆ ಖಂಡಿತ ಇದನ್ನು ಸಕ್ಸಸ್ನಂತ ನಾವು ತೆಗೆದುಕೊಂಡು ಹೋಗ್ಬೋದು. ಯಾರು ಆ ಒಂದು ದೀಕ್ಷೆಯನ್ನು ನಾವೇನೋ ತೆಗೆದುಕೊಳ್ತೀವಿ, ನಾವು ಏನು ನಮ್ಮ ಅಕ್ಕಪಕ್ಕದ ನಮ್ಮ ಸಮುದಾಯ, ನೆರೆಹೊರೆಯವರು ಅಥವಾ ನಮ್ಮನೆಯಲ್ಲೇ ಅದನ್ನು ಯಾರಾದರೂ ಅಮ್ಮನೋ ಅಪ್ಪನೋ ಅಥವಾ ಅಜ್ಜ ಅಜ್ಜಿ ಯಾರಾದರೂ ಬಳಸ್ತಾ ಇದ್ದಾರೆ ಅಂತಂದರೆ ಅವರಿಗೆ ತಿಳುವಳಿಕೆಯನ್ನು ಕೊಡುವಂಥ ಪ್ರಯತ್ನ ನಾವು ಮಾಡಬೇಕಾಗತ್ತೆ. ಅಂಥ ಒಂದು ಅರಿವು ಜಾಗೃತಿ ಕಾರ್ಯಕ್ರಮ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಶಿವಮೊಗ್ಗದ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಇದು ಇಲ್ಲಿಗೆ ಸೀಮಿತ ಆಗದೆ ಸಮುದಾಯಕ್ಕೆ ಹೋಗುವಂಥ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಆಗಮಿಸಿರುವಂತಹ ಹೇಮಂತ್ ಸರ್, ರವಿ ಸರ್ ಮತ್ತು ಕರಿಬಸಮ್ಮ ನಮ್ಮವರು ತಮ್ಮೆಲ್ಲರೂ ಕೂಡ ಕಾಲೇಜಿನ ಪರವಾಗಿ ಅಂತ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೀನಿ. ಮಾಹಿತಿಯನ್ನು ಸಮುದಾಯಕ್ಕೆ ತಲುಪಿಸುವಂಥ ಪ್ರಯತ್ನ
ನಮ್ಮ ಇವರು ಸದಾನಂದ ಶಾಲೆ ಸರ್ ಇದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವಂದನೆ ಹೇಳ್ತಾ ತಾವೆಲ್ಲರೂ ಕೂಡ ಶಾಂತಚಿತ್ತರಾಗಿದ್ದನ್ನು ತಿಳ್ಕೊಂಡಿದ್ದೀರಿ. ಮತ್ತು ಇತರೆ ತಂಬಾಕು ಉತ್ಪನ್ನಗಳ ನಿಯಂತ್ರಣ ಕಾಯ್ದೆ ಅಂತ ಕರೀತೀವಿ. ಸೊ ಇದರಲ್ಲಿ ಒಟ್ಟಾರೆ 33 ಬೇರೆ ಬೇರೆ ಸೆಕ್ಷನ್ಸ್ಗಳಿದೆ. ನಾವು ಇವತ್ತು ತಿಳ್ಕೊಳ್ಬೇಕಾಗಿರುವಂಥದ್ದು ಪ್ರಮುಖವಾಗಿ 4 ಸೆಕ್ಷನ್ಗಳು. ಮೊದಲನೇದೇನು, ಸೆಕ್ಷನ್ 4 ಏನು ಹೇಳುತ್ತಂದ್ರೆ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡುವುದನ್ನ ನಿಷೇಧಿಸಿದೆ ಅಂತ ಹೇಳುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಬೋರ್ಡ್ ಕೂಡ ಹಾಕಿರ್ತಾರೆ, ನೋಡಿದ್ದೀರಾ? ಏನಿರುತ್ತೆ ಬೋರ್ಡು? ಒಂದು ಬೋರ್ಡಲ್ಲಿ ಒಂದು ಕೆಂಪು ಮೇಲ್ಭಾಗದಲ್ಲಿ ಕೆಂಪು ಬಣ್ಣದ ವೃತ್ತವನ್ನು ಬರೆದು ಚಿತ್ರವನ್ನು ಸಿಗರೇಟ್ ಚಿತ್ರ ಬರೆದು ಕ್ರಾಸ್ ಮಾಡಿರ್ತಾರೆ, ನೋಡಿದ್ದೀರಾ? ಇದು ಧೂಮಪಾನ ನಿಷೇಧಿತ ಪ್ರದೇಶ, ಈ ಧೂಮಪಾನ ಮಾಡುವುದು ಅಪರಾಧ, ಉಲ್ಲಂಘನೆಯಾದಲ್ಲಿ Rs. 200 ದಂಡವನ್ನು ವಿಧಿಸಲಾಗುತ್ತದೆ. ಈ ಬೋರ್ಡ್ ನೋಡಿದಿರಲ್ಲ. ಸೊ ಇದು ಕಂಪಲ್ಸರಿ ಎಲ್ಲಾ ಸಾರ್ವಜನಿಕ ಸ್ಥಳದಲ್ಲಿ ಕೂಡ ಪ್ರದರ್ಶನ ಮಾಡ್ತಾರೆ. ಒಂದ್ ವೇಳೆ ಆಗಿಲ್ಲ ಅಂದ್ರೆ ಆ ಸಾರ್ವಜನಿಕ ಸ್ಥಳದ ಅಧಿಕಾರಿಗಳಿಗೆ, ಮುಖ್ಯಸ್ಥರಿಗೆ ₹200 ದಂಡವನ್ನ ಯಾವುದೇ ಇಲಾಖೆ ಅಧಿಕಾರಿ ಬಂದಾಗ ಕೂಡ ಅವರಿಗೆ ಹಾಕ್ತಾರೆ. ಮತ್ತೆ ಇದರಲ್ಲಿ ಯಾರಾದ್ರೂ ವೈಲೇಷನ್ ಮಾಡಿದ್ರೆ ಕೂಡ, ಅಂದ್ರೆ ಯಾರಾದ್ರೂ ಸಾರ್ವಜನಿಕ ಸ್ಥಳದಲ್ಲಿ ಬಿಡಿ ಸಿಗರೇಟ್ ಸೇರ್ತಾ ಇದ್ರೆ, ಸೊ ಅಲ್ಲಿ ವೈಲೇಷನ್ ಮಾಡಿದ್ರೆ ಅವರಿಗೆ ಅಪ್ ಟು ₹200 ದಂಡ, ಕನಿಷ್ಠ ₹10 ಗರಿಷ್ಠ ₹200 ತನಕ ದಂಡ ಹಾಕಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಅರ್ಥ ಆಯ್ತಲ್ಲ? ಸೊ ಮತ್ತೆ ಇದನ್ನ ಎನ್ಫೋರ್ಸ್ಮೆಂಟ್ ಮಾಡೋರು ಯಾರು? ದಂಡವನ್ನ ಕೇವಲ ಬರೀ ಪೊಲೀಸ್ ಇಲಾಖೆಯವರು ಅಷ್ಟೇ ಹಾಕ್ತಾರ ಅಂತ ನೋಡೋದಾದ್ರೆ ಇಲ್ಲ, ಸರ್ಕಾರದ 30 ಇಲಾಖೆಗಳ 102 ಜನ ಅಧಿಕಾರಿಗಳಿಗೆ ಅಧಿಕಾರ ಇದೆ. ಅದರಲ್ಲಿ ಆರೋಗ್ಯ ಇಲಾಖೆ ಇದೆ, ಶಿಕ್ಷಣ ಇಲಾಖೆ ಇದೆ, ಕಂದಾಯ ಇಲಾಖೆ ಇದೆ, ಪೊಲೀಸ್ ಇಲಾಖೆ ಇದೆ, ಮತ್ತೆ RDPR ಡಿಪಾರ್ಟ್ಮೆಂಟ್, ನಾವೇನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ PDOಗಳು ಕೇಳಿದಿರಲ್ಲ, ಸೊ ಅವರು ಕೂಡ ಆಥರೈಸ್ ಆಫೀಸರ್. ನಿಮ್ಮ ಕಾಲೇಜಿಗೆ ಬಂದ್ರೆ, ಕಾಲೇಜಿನ ಪ್ರಿಮಿಸಸ್ಗೆ ಬರೋದಾದ್ರೆ ಇಲ್ಲಿನ ಪ್ರಾಚಾರ್ಯರು, ಪ್ರಿನ್ಸಿಪಾಲ್ ಏನಿದ್ರೆ ಅವರು ಎನ್ಫೋರ್ಸ್ಮೆಂಟ್ ಆಫೀಸರ್. ಸೊ ಅವರಿಗೆ ಈ ಪ್ರಿಮಿಸಸ್ ಅಲ್ಲಿ ಏನಾದ್ರು ವೈಲೇಟ್ ಮಾಡಿದ್ರೆ ದಂಡ ಹಾಕುವ ಅಧಿಕಾರ ಅವರಿಗೆ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಮತ್ತೆ ಇನ್ನೊಂದು ಸೆಕೆಂಡ್ ಸೆಕ್ಷನ್ ಯಾವುದು ಅಂದ್ರೆ ಸೆಕ್ಷನ್ 5 ಅಂತ ಹೇಳಿ, ಅದು ಅಡ್ವರ್ಟೈಸ್ಮೆಂಟ್ಸ್ ಮಾಡಬಾರ್ದು ಅಂತ ಹೇಳುತ್ತೆ. ಯಾವುದೇ ಟೊಬ್ಯಾಕೋ ಪ್ರಾಡಕ್ಟ್ಸ್ಗಳ ಮೇಲೆ ಅಡ್ವರ್ಟೈಸ್ಮೆಂಟ್ ಮಾಡಬಾರ್ದು. ಬಹುಶಃ ಈಗೆಲ್ಲ ನಿಮಗೆ ಕಡಿಮೆ ನೋಡ್ಲಿಕ್ಕೆ ಸಿಗಲ್ಲ. ನಾವು ಸಣ್ಣವರಿದ್ದಾಗ ಈಗ ಒಂದು 5-10 ವರ್ಷದಿಂದ ನೀವು ನೋಡಿದ್ರು ಅಂಗಡಿಗಳ ಮೇಲೆಲ್ಲ ದೊಡ್ಡ ದೊಡ್ಡ ಸಿಗರೇಟ್ ಕಂಪನಿ ಬೋರ್ಡ್ಸ್ ಇರ್ತಾ ಇತ್ತು. ಬರ್ಕ್ಲಿ, ಗೋಲ್ಡ್ಲೆ ಅಂತ ಆ ಥರ ಸುಮಾರು ವೀಲ್ಸ್ ಅಂತ ಸುಮಾರು ಬೋರ್ಡ್ಗಳು ಇರ್ತಾ ಇತ್ತು. ಗಣೇಶ ಬಿಡಿ, ಸತೀಶ ಬಿಡಿ, ಮಂಗಳೂರು ಬಿಡಿ ಅಂತ ಬ್ಯಾನರ್ಗಳು ಕಟ್ಟೋರು, ಪೋಸ್ಟರ್ಸ್ಗಳು ಅಂಟಿಸೋರು. ಬಟ್ ಇವಾಗ ಎಲ್ಲೂ ಕೂಡ ನಿಮ್ಗೆ ಆ ಥರ ಸಿಗಲ್ಲ. ಯಾಕೆ ಸಿಗಲ್ಲ ಅಂದ್ರೆ, ಒಂದ್ ವೇಳೆ ಯಾರಾದ್ರೂ ಆ ರೀತಿ ಟೊಬ್ಯಾಕೋ ಪ್ರಾಡಕ್ಟ್ಸ್ಗಳ ಮೇಲೆ ಅಡ್ವರ್ಟೈಸ್ಮೆಂಟ್ಸ್ ಮಾಡಿದ್ರೆ ಅವರಿಗೆ 2 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಸೊ ಹಾಗಾಗಿ ಯಾರು ಕೂಡ ಇವತ್ತು ಅಡ್ವರ್ಟೈಸ್ಮೆಂಟ್ಸ್ ಅನ್ನ ಮಾಡ್ತಾರೆ. ಜೊತೆಗೆ ನೀವು ಸಿನಿಮಾ ನೋಡ್ಲಿಕ್ಕೆ ಅಂತ ಥಿಯೇಟರ್ಗಳಿಗೆ ಹೋದಾಗ ಸಿನಿಮಾ ಹಾಕ್ಲಿಕ್ಕೆ ಒಂದು ಸಣ್ಣ ಕಿರುಚಿತ್ರವನ್ನು ಹಾಕ್ತಾರೆ, ನೋಡಿದ್ದೀರಾ? ಓಕೆ. ಸೊ ಅದು ಕೂಡ ಈ ಕಾನೂನು ಅಡಿಯಲ್ಲಿ ಹಾಕುವಂಥದ್ದು. ಇದ್ರ ಜೊತೆಗೆ ಟಿವಿ ನೋಡುವಂತ ಸಂದರ್ಭದಲ್ಲಿ ಕೂಡ ಟಿವಿಯಲ್ಲಿ ಏನಾದರೂ ಸ್ಮೋಕಿಂಗ್ ಸೀನ್ ಬಂದ್ರೆ, ಧೂಮಪಾನ ಮಾಡುವಂತ ದೃಶ್ಯ ಬಂದ ಕೂಡಲೇ ಕೆಳಗಡೆ ಒಂದು ಎಚ್ಚರಿಕೆ ಸಂದೇಶ ಬರ್ತಾ ಇರುತ್ತೆ, ನೋಡಿದ್ದೀರಾ? ಏನು? ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಬರ್ತಾರೆ. ಸೊ ಇದೆಲ್ಲ ಈ ಕಾನೂನು ಅಡಿಯಲ್ಲಿ ಕಡ್ಡಾಯವಾಗಿ ಹಾಕಬೇಕಾಗಿರುತ್ತೆ. ಇನ್ನು 3ನೇದು ಬಹಳ ಇಂಪಾರ್ಟೆಂಟ್. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇದು ಸ್ಟೂಡೆಂಟ್ಸ್ ಮತ್ತು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೆ ನೇರವಾಗಿ ಸಂಬಂಧಪಟ್ಟಿರುವಂತಹ ಸೆಕ್ಷನ್. ಇದರಲ್ಲಿ ಏನಿದೆ ಅಂತ ನೋಡೋದಾದ್ರೆ ಇದರಲ್ಲಿ 2 ಭಾಗ ಇದೆ, 6A, 6B. 6A ಏನ್ ಹೇಳುತ್ತೆ, 18 ವರ್ಷದ ಒಳಗಿರುವಂತಹ ಮಕ್ಕಳು ತಂಬಾಕನ್ನ ಕೊಡೋದಾಗ್ಲಿ ಬೇರೆಯವರಿಗೆ ಮಾರಾಟ ಮಾಡೋದಾಗ್ಲಿ ಎರಡೂ ಕೂಡ ಅಪರಾಧ ಅಂತ ಹೇಳುತ್ತೆ. ಅರ್ಥ ಆಯ್ತಾ? ಇದಕ್ಕೆ ಸಂಬಂಧಪಟ್ಟಂತ ಒಂದು ಬೋರ್ಡ್ ಕೂಡ ಅಂಗಡಿಗಳ ಮುಂದೆ ಹಾಕಿರ್ತಾರೆ, ನೋಡಿದ್ದೀರಾ? ಬಾಯಿ ಕ್ಯಾನ್ಸರ್ ಬಂದಿರೋ ರೋಗಿ ಚಿತ್ರ ಇನ್ನರದ ಭಾಗದಲ್ಲಿ ಆ ಮೆಸೇಜ್ ಅನ್ನ ಬರೆದಿರ್ತಾರೆ. ಸೊ ಇದನ್ನ ಪಾಯಿಂಟ್ ಆಫ್ ಸೇಲ್ಸ್ ಅಂತ ಕರಿತೀವಿ. ಎಲ್ಲೆಲ್ಲಿ ಮಾರಾಟ ಮಾಡುವಂತ ಜಾಗಗಳಿದೆ ಅಂಗಡಿಗಳು ಅದು ಹಾಕ್ಬೇಕು. ಮತ್ತೆ ಇನ್ನೊಂದು ಸೆಕ್ಷನ್ 6B ಅಂದ್ರೆ ಅದು ಶಾಲೆ ಅಥವಾ ಕಾಲೇಜಿಗೆ ಸಂಬಂಧಪಟ್ಟ. ಈ ಉದಾಹರಣೆಗೆ ನಿಮ್ಮ ಕಾಲೇಜಿಗೆ ತಗೊಂಡ್ರೆ ಈ ಕಾಲೇಜಿನಿಂದ ಸುತ್ತಲೂ 300 ಅಡಿ, ಅಂದ್ರೆ ಅದನ್ನ 100 yards ಅಂತ ಕಾನೂನು ಹೇಳ್ತಾರೆ. 100 ಮೀಟರ್ ಅಲ್ಲ, ಅದು 100 ಗಜ. ಸೊ 100 ಗಜ ಅಂತಂದ್ರೆ ಹತ್ರ 300 ಅಡಿಗಳ ವ್ಯಾಪ್ತಿಯಲ್ಲಿ ಎಲ್ಲಿಯೂ ಕೂಡ ತಂಬಾಕನ್ನ ಸೇಲ್ ಮಾಡುವಂತ ಯಾವುದೇ ರೀತಿಯ ತಂಬಾಕು ಆಗಿರ್ಬೋದು ಅದನ್ನ ಮಾರಾಟ ಮಾಡೋದಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತ ಬೋರ್ಡ್ ಕೂಡ ಕಾಲೇಜಿನ ಎಂಟ್ರೆನ್ಸ್ ಅಲ್ಲಿ ಅದನ್ನ ಬರ್ಸಿರ್ಬೇಕಾಗುತ್ತೆ. ಸೊ ಇದಿಷ್ಟು ಈ ಸೆಕ್ಷನ್ಗೆ ಸಂಬಂಧಪಟ್ಟಿದೆ. ಇನ್ನು ಲಾಸ್ಟ್ ಒಂದು ಸೆಕ್ಷನ್ 7. ಸೆಕ್ಷನ್ 7 ಏನ್ ಹೇಳುತ್ತೆ ಅಂದ್ರೆ, ನೀವು ಯಾವುದೇ ಟೊಬ್ಯಾಕೋ ಪ್ರಾಡಕ್ಟ್ಸ್ ಗಳನ್ನ ಪರ್ಚೇಸ್ ಮಾಡಿದ್ರೆ ಆ ಪ್ಯಾಕೆಟ್ ಅಥವಾ ಪೌಚ್ಗಳ ಮೇಲೆ ಒಂದು ಚಿತ್ರ ಇರುತ್ತೆ, ನೋಡಿದ್ದೀರಾ? ಓರಲ್ ಕ್ಯಾನ್ಸರ್ ಬಂದಿರೋ ವ್ಯಕ್ತಿ ಚಿತ್ರ ಇರುತ್ತೆ, ಬಾಯಿ ಕ್ಯಾನ್ಸರ್ ಬಂದಿರೋ ವ್ಯಕ್ತಿ ಚಿತ್ರ ಇರುತ್ತೆ, ಕೆಳಗಡೆ ಟೊಬ್ಯಾಕೋ ಕಿಲ್ಸ್ ಅಥವಾ ತಂಬಾಕು ಕೊಲ್ಲುತ್ತದೆ ಅಂತ ಬರೆದಿರ್ತಾರೆ, ನೋಡಿದಿರಲ್ಲ? ಸೊ ಇದನ್ನ ಇಟ್ಕೊಂಡು ಮಾರಾಟ ಮಾಡ್ಬೋದು. ಬಟ್ ಇದನ್ನ ಬಿಟ್ಟು ಪ್ಲೇನ್ ಆಗಿರುವಂತ ಯಾವುದೇ ತಂಬಾಕು ಪ್ಯಾಕೆಟ್ಗಳನ್ನ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಒಂದ್ ವೇಳೆ ಆ ಥರದ್ದು ಏನಾದ್ರು ಸಿಗಾಕೊಂಡ್ರೆ, ನಾವು ರೈಡ್ ಮಾಡಕ್ ಹೋಗಿ ಸಿಗಾಕೊಂಡ್ರೆ, ಸೊ ಅಂತವರಿಗೆ 2 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಪ್ರಕರಣ ದಾಖಲಿಸಿ ಅವ್ರ ಮೇಲೆ ಕೋರ್ಟಲ್ಲಿ ಕೇಸ್ ನಡೆಯುತ್ತೆ, 2 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಅದಕ್ಕೆ ಅವಕಾಶ ಈ ಒಂದು ಸೆಕ್ಷನ್ ಅಲ್ಲಿ ಇದೆ. ಸೊ ಇದಿಷ್ಟು ಸೆಕ್ಷನ್ಗಳು ಕಾನೂನಿನ ಭಾಗ. ಇನ್ನು ಮತ್ತೆ ಅಷ್ಟೇ ಮತ್ತೊಂದು ಪ್ರಮುಖವಾದ ಏನಂದ್ರೆ, ತಂಬಾಕನ್ನ ಬಿಡಿಸುವಂತ, ಆ ದುಶ್ಚಟವನ್ನು ಬಿಡಿಸ್ಬೇಕೋ ಬೇಡವಾ? ಬಹಳ ಇಂಪಾರ್ಟೆಂಟ್ ಅಲ್ಲ ಅದು. ಸೊ ತಂಬಾಕನ್ನ ಬಿಡಿಸ್ಲಿಕ್ಕೆ ಕೂಡ ಅಥವಾ ಯಾರು ಬಿಡ್ತೀವಿ ಅಂತಾರೆ ಅವರಿಗೆ ಒಂದು ನಮ್ಮ ಆರೋಗ್ಯ ಇಲಾಖೆಯ ವ್ಯವಸ್ಥೆ ಇದೆ. ನೀವೆಲ್ಲ ಮೆಗಾ ಆಸ್ಪತ್ರೆ ಹೆಸರು ಕೇಳಿದಿರಾ? ಎಲ್ಲಿದೆ?
ಓಕೆ, ಶಿವಮೊಗ್ಗದಲ್ಲಿರುವಂತಹ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ರೂಮ್ ನಂಬರ್ 70 ಕೊಠಡಿ ಸಂಖ್ಯೆ 17ರಲ್ಲಿ ಒಂದು ತಂಬಾಕು ವ್ಯಸನ ಮುಕ್ತಿ ಕೇಂದ್ರ ಅಂತಿದೆ, ಟೊಬ್ಯಾಕೋ ಸೆಸೇಷನ್ ಸೆಂಟರ್ ಅಂತ ಕರೀತೀವಿ. ಮತ್ತೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತವೆ, ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಬರ್ತವೆ, ಪ್ಯಾರಾಲಿಸಿಸ್ ಸ್ಟ್ರೋಕ್ ಅಂತ ಕರಿತೀವಿ, ಪಾರ್ಶ್ವವಾಯು ಆಗುವಂಥದ್ದಿದೆ. ಆಮೇಲೆ ಮಕ್ಕಳು ಅಂದ್ರೆ ಗರ್ಭಿಣಿಯರೇನಾದ್ರೂ ಈ ಒಂದು ತಂಬಾಕಿನ ಅಭ್ಯಾಸಕ್ಕೆ ಒಳಗಾದ್ರೆ ಆ ಹುಟ್ಟುವಂತ ಮಗುವಿನ ದೈಹಿಕ ಮಾನಸಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನ ಬೀರ್ತದೆ. ಮತ್ತೆ ಗಂಡು ಮಕ್ಕಳಲ್ಲಿ ವಿಶೇಷವಾಗಿ ಏನಂತಂದ್ರೆ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ, ಅಂದ್ರೆ ನಪುಂಸಕತೆಗೆ ಈ ಒಂದು ತಂಬಾಕಿನ ಸೇವನೆ ಕಾರಣ ಆಗ್ತಾ ಇದೆ. ಸೊ ಹಾಗಾಗಿ ಬಹಳ ಜನ ಏನಾಗುತ್ತೆ ಅಂದ್ರೆ ಅದನ್ನ ಒಂದು ರೀತಿ ಸ್ಟೈಲ್ ಆಗಿ ಉಪಯೋಗಿಸ್ತಾರೆ. ನೋಡಿದಿರಲ್ಲ ಸಿನಿಮಾಗಳಲ್ಲೆಲ್ಲ ಹೀರೋ ಬಣ್ಣ ಆ ಸಿಗರೇಟ್ ಇಟ್ಕೊಳ್ಳೋದು, ಬಾಯಲ್ಲಿ ಇಟ್ಕೊಳ್ಳೋದು, ಕಣ್ಣಿಂದ ಕಿವಿಯಿಂದ ಮೂಗಿಂದ ಎಲ್ಲ ಹೊಗೆ ಬಿಡುವಂಥದ್ದು. ಸೊ ಇದನ್ನ ಜಾಸ್ತಿ ಪ್ರವೋಕ್ ಮಾಡುವಂಥದ್ದು. ಅಂದ್ರೆ ಅಡೋಲಸೆಂಟ್ ಏಜ್ ಗ್ರೂಪ್ ಏನಿರುತ್ತೆ ಅದು ಒಳ್ಳೆದಕ್ಕಿಂತ ಹೆಚ್ಚು ಇಂಥದಕ್ಕೆ ಆಕರ್ಷಿತರಾಗೋದು ಜಾಸ್ತಿ. ಸೊ ಆ ನಿಟ್ಟಿನಲ್ಲಿ ಆ ಅವಧಿ ಏನಿದೆ, ಟೀನೇಜ್ ಅವಧಿ ಇದೆಯಲ್ಲ, ಅದನ್ನ ಬಹಳ ನಾವು ಜೋಪಾನವಾಗಿ ನೋಡ್ಕೊಳ್ಬೇಕು, ಎಲ್ಲೂ ಆದಿ ತಪ್ಪಾಗಿ. ಸೊ ನೀವೆಲ್ಲ ದಾಟ್ ಬಂದ್ಬಿಟ್ಟಿದ್ದೀವಿ ಬಿಡಿ ಸರ್, ನಮ್ಮದೇ ಹೆದರಿಕೆ ಎಲ್ಲ ದಾಟ್ ಬಂದಿದ್ರೆ ಎಲ್ಲ ಟೀನೇಜ್ಗಳನ್ನ, ಇಲ್ಲ ಈ ಟೀನೇಜ್ ಅಲ್ಲಿ ಇದ್ದೀರಾ? ಇದ್ದೀರಾ? ಇನ್ನು ಇದ್ದೀರಾ? ಟೀನೇಜ್ ಅಂದ್ರೆ ಅರ್ಥ ಆಯ್ತಾ? 13 to 19 ಈ ಏಜ್ ಗ್ರೂಪ್ ಅನ್ನ ಟೀನೇಜರ್ಸ್ ಅಂತ ಕರಿತೀವಿ, ಹದಿಹರೆಯದ ವಯಸ್ಸು ಅಂತ ಕರಿತೀವಿ. ಬಹುಶಃ ನೀವೆಲ್ಲರೂ ಅದರಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ತೀನಿ, ಯಾರು ದಾಟೋಗಿಲ್ಲ, ಹೌದಾ? ಓಕೆ. ಸೊ ಮತ್ತೆ ಇನ್ನೊಂದೇನಂದ್ರೆ ಈ ಒಂದು ಬರೀ ನಾವು ಆರೋಗ್ಯದ ಮೇಲೆ ಅಷ್ಟೇ ಪರಿಣಾಮ ಬೀರುತ್ತೆ ಅಂತ ಭಾವಿಸಬಾರ್ದು. ತಂಬಾಕಿನ ಒಂದು ದುಶ್ಚಟ ಏನಿದೆ ಅಂದ್ರೆ ಅದು ಪರಿಸರಕ್ಕೂ ಕೂಡ ಹಾನಿ ಮಾಡುತ್ತೆ. ಹೇಗೆ ಅಂತ ನೋಡೋದಾದ್ರೆ, ನೀವೆಲ್ಲ ನೋಡಿದ್ರಲ್ಲ ಬೀಡಿ ಸಿಗರೇಟ್ ಅನ್ನ ಯಾವ್ದ್ರಿಂದ ಕವರ್ ಮಾಡಿರ್ತಾರೆ? ಪೇಪರ್. ಸೊ ಪೇಪರ್ ಎಲ್ಲಿಂದ ಬರುತ್ತೆ ನಮಗೆ? ಮರಗಳಿಂದ ಅಲ್ವಾ? ಸೊ ಪ್ರಕೃತಿಯಿಂದಾನೇ ಬರುವಂಥದ್ದು. ಸೊ ನಾವು ಪ್ರತಿ ವರ್ಷ ಆ ಸಿಗರೇಟ್ ತಯಾರು ಮಾಡಲಿಕ್ಕೆ ಲಕ್ಷಾಂತರ ಮರಗಳನ್ನ ನಾಶ ಮಾಡ್ತಾ ಇದ್ದೀವಿ. ಜೊತೆಗೆ ಬೀಡಿ ಕಟ್ಟುವಂತಲ್ಲಿ ನೀವು ನೋಡುವಾಗ ಬೀಡಿಯನ್ನು ಯಾವ್ದ್ರಿಂದ ಸುತ್ತಿರ್ತಾರೆ? ಎಲೆಯಿಂದ. ಬೀಡಿಗಳನ್ನ ಎಲೆ ತಾನೇ ಅಲ್ಲ? ಸೊ ಅದು ಎಲ್ಲಿಂದ ಗಿಡದಿಂದ ಅಥವಾ ಸಸ್ಯದಿಂದ ಬೆಳೆಯುವಂಥದ್ದು. ಎಲೆ ಹೆಸರೇನು? ಆ ಗಿಡದ ಹೆಸರೇನು ಗೊತ್ತಿಲ್ಲ. ಹಳ್ಳಿ ಮಕ್ಕಳು ನೋಡಿ, ಕುಂಬ್ರೆ ಎಲೆ ಅಂತಾರೆ, ಕುಂಬ್ರೆ ಹಣ್ಣು, ಕುಂಬ್ರೆ. ಸೊ ಅದು ಹೆಚ್ಚು ಕಾಡಿನಲ್ಲೇ ಬಿಡುವಂಥದ್ದು. ಸೊ ಹಾಗಾಗಿ ಆ ತರದ ಒಂದು ಎಲೆಗಳನ್ನ ಬಿಡಿ ಕಟ್ಟಿ ಉಪಯೋಗಿಸ್ತಾರೆ. ಸೊ ನೀವೊಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಹಾಗಿದ್ರೆ ನಾವು ಎಷ್ಟು ಲಕ್ಷಾಂತರ ಮರಗಿಡಗಳ ನಾಶಕ್ಕೆ ಕಾರಣ ಆಗ್ತಾ ಇದೆ ಈ ತಂಬಾಕಿನ ಸೇವನೆ ಅಂತ. ಮತ್ತೆ ನಾವು ಸೇರ್ಬಿಟ್ಟಿರ್ತೀವಲ್ಲ ಆ ಹೊಗೆ, ಅದು ಪರಿಸರಕ್ಕೆ ಸೇರಿದಾಗ ಅಲ್ಲಿ ಕೂಡ ಶುದ್ಧವಾದ ಗಾಳಿಯನ್ನ ಕಲುಷಿತ ಮಾಡುತ್ತೆ. ಅಲ್ಲಿರುವಂತಹ ಕೆಮಿಕಲ್, ರಾಸಾಯನಿಕಗಳನ್ನ ಹೊರಬಿಡೋದ್ರ ಮೂಲಕ ಶುದ್ಧವಾದ ಗಾಳಿಯನ್ನು ಕೂಡ, ವಾತಾವರಣ ಕೂಡ ಹಾಳು ಮಾಡುತ್ತೆ. ಜೊತೆಗೆ ಸೇದಿ ಬಿಸಾಡಿದಂತಹ ಸಿಗರೇಟಿನ ತುಂಡು, ಆ ಹಿಂಭಾಗ ಏನಿರುತ್ತಲ್ಲ ನೋಡಿದಿರೋದು ತರ ಸ್ಪಾಂಜಿ ಆಗಿರುತ್ತೆ. ಆ ಒಂದು ಬಡ್ಸ್ ಅಂತ ಸಿಗರೇಟ್ ಬಡ್, ಅದನ್ನ ಬಿಸಾಡ್ತೀವಲ್ಲ ಅದು ಮಣ್ಣಿನಲ್ಲಿ ಸುಮಾರು ವರ್ಷಗಳ ತನಕ ಅದು ಕರಗೋದಿಲ್ಲ. ಸೊ ಅದು ಹಾಗೆ ಉಳಿದೋಗುತ್ತೆ ಮಣ್ಣಲ್ಲಿ. ಮತ್ತೆ ಮಳೆ ಬಂದಾಗ ಏನಾಗುತ್ತೆ, ಅಲ್ಲಿರುವಂತ ಕೆಮಿಕಲ್ ಏನಾಗುತ್ತೆ ಆ ಗ್ರೌಂಡ್ ವಾಟರ್ ಕೂಡ ಇಳಿತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನ ಗ್ರೌಂಡ್ ವಾಟರ್ ಪರೀಕ್ಷೆ ಮಾಡಿದ್ರೆ ಅಲ್ಲಿ ಕೂಡ ಈ ಒಂದು ನಿಕೋಟಿನ್ ಅಥವಾ ಏನು ಬೇರೆ ಬೇರೆ ಕೆಮಿಕಲ್ಸ್ ಇದೆ ಅದ್ರ ಜೊತೆಗೆ ಉಪಯೋಗಿಸುವಂಥದ್ದು ಎಲ್ಲರೂ ಕೂಡ ನೀರಲ್ಲಿ ಸಿಗ್ತಾರೆ ಗ್ರೌಂಡ್ ವಾಟರ್. ಜೊತೆಗೆ ಮಳೆ ಜೋರಾಗಿ ಬಂದಾಗ, ರಭಸವಾಗಿ ಬಂದಾಗ ಅದು ಹಳ್ಳ ಕೊಳ್ಳಗಳೆಲ್ಲ ಸೇರ್ಕೊಂಡು ಹೋಗಿ ಸಮುದ್ರಕ್ಕೆ ಸೇರಿ ಸಮುದ್ರದಲ್ಲಿರುವಂತಹ ಜಲಚರಗಳಿಗೆ ಅದು ಮಾರಣಾಂತಿಕವಾಗ್ತಾ ಇದೆ. ಸೊ ಹಾಗಾಗಿ ಇದು ಬರೀ ನಮ್ಮ ಆರೋಗ್ಯದ ಮೇಲೆ ಅಷ್ಟೇ ಅಲ್ಲ, ಪರಿಸರದ ಮೇಲೆ ಕೂಡ ದೊಡ್ಡ ಒಂದು ಪರಿಣಾಮವನ್ನು ಬೀರ್ತಾ ಇದೆ. ಮತ್ತೆ ಮನುಷ್ಯರಿಗೆ ಕೂಡ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಕೂಡ ಬಹಳಷ್ಟು ಒಂದು ದುಷ್ಪರಿಣಾಮಗಳು ಬೀರುತ್ತೆ. ಹೇಗೆ ಅಂತ ನೋಡೋದಾದ್ರೆ, ಸಾಮಾಜಿಕವಾಗಿ ನೋಡಿ, ಯಾರಾದ್ರೂ ತಂಬಾಕು ತಿನ್ನೋರು ಬಹಳ ಖುಷಿಯಾದಾಗ ಅವರು ಮನಸ್ಸು ಬಿಚ್ಚಿ ನಗೋಕ್ಕೂ ಸಹ ಆಗಲ್ಲ. ನಗ್ತಾರ ಅವರು? ಯಾಕೆ ನಗಲ್ಲ? ಯಾಕೆ ನಗಾಡೋದಿಲ್ಲ? ಅವರ ಹಲ್ಲುಗಳ ಮೇಲೆ ತೋರಿಸ್ಕೊಟ್ಬಿಡುತ್ತೆ ಇವರು ತಂಬಾಕು ಸಿಗ್ತಾರೆ. ಹಾಗಾಗಿ ಅವರು ಓಪನ್ ಅಪ್ ಆಗಲ್ಲ ಎಲ್ಲೂ ಕೂಡ. ಮತ್ತೆ ಯಾವುದೇ ಸಭೆ ಸಮಾರಂಭಗಳಲ್ಲಿ ಬಹಳ ಓಪನ್ ಅಪ್ ಆಗಿರೋದಿಲ್ಲ. ಅವರು ಬಹಳಷ್ಟು ಅವರೇ ಒಂದು ಐಸೋಲೇಟ್ ಆಗಿ ನೋಡ್ತಾ ಇರ್ತಾರೆ. ಇನ್ನು ಎರಡನೇದಾಗಿ ಏನಂದ್ರೆ ಆರ್ಥಿಕವಾಗಿ, ಈಗ ಒಂದು ಸಿಗರೇಟಿನ ಬೆಲೆ ಮಾರ್ಕೆಟಲ್ಲಿ 10 ರೂಪಾಯಿ ತಿಳ್ಕೊಂಡು ಬಹಳ ಜಾಸ್ತಿ ಇದೆ ಇವಾಗ. ನಾವು ಒಂದು ಉದಾಹರಣೆಗೆ 10 ರೂಪಾಯಿ ತಿಳ್ಕೊಂಡ್ರೆ ಒಬ್ಬ ವ್ಯಕ್ತಿ ದಿನಕ್ಕೆ 5 ಸಿಗರೇಟ್ ಸೇರ್ತಾನೆ ಅಂದ್ರೆ ಅವನ ಖರ್ಚು ಎಷ್ಟಾಯ್ತು ದಿನಕ್ಕೆ? 50 ರೂಪಾಯಿ. ಸೊ ಒಂದು ತಿಂಗಳಿಗೆ 1.5 ಸಾವಿರ, ಹೌದಾ? ಕರೆಕ್ಟಾ? ಒಂದು ವರ್ಷಕ್ಕೆ ಎಷ್ಟು ಖರ್ಚಾಗುತ್ತೆ? 18,000 ರೂಪಾಯಿ ಖರ್ಚಾಗುತ್ತೆ. ಹಾಗಿದ್ರೆ ನೀವು ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ ತನ್ನ ದುಡಿಮೆಯ 18,000 ಯಾವ್ದು ಖರ್ಚು ಮಾಡ್ತಾನೆ ವರ್ಷಕ್ಕೆ? ಯಾವುದು ಆರೋಗ್ಯಕ್ಕೆ ಹಾನಿ ಮಾಡುತ್ತೋ ಅದಕ್ಕೆ ಖರ್ಚು ಮಾಡ್ತಾನೆ. ಅವನು ಏನಿಲ್ಲ ಅಂದ್ರೂ ಕೂಲಿ ಮಾಡಿ ಯಾರು 250-300 ರೂಪಾಯಿ ಬಂದ್ರೆ ತಂಬಾಕು ತಗೊಳ್ತಾನೆ, ತಿಂತಾನೆ. ಮನೆ ಗಂಟು ತಗೊಂಡು ಹೋಗೋದಿಲ್ಲ, ಅವನು ತಿಂತಾನೆ. ನೀವು ನೋಡಿದ್ದೀರಾ? ಬಹಳಷ್ಟು ಜನ ಮಾಡ್ತಾರೆ, ದುಡಿತಾರೆ ಬೆಳಗ್ಗೆ ಸಂಜೆವರೆಗೂ. ಅದು ಬಂದು ದುಡ್ಡಲ್ಲಿ ಈ ತರ ತಂಬಾಕಿಗೆ ಹಾಕ್ತಾರೆ ಹೊರತು ಅವರು ಹಣ್ಣುಗಳಾಗಲಿ ಇನ್ನೊಂದಾಗಲಿ ಮನೆಗಾಗಲಿ ಅವರಾಗಲಿ ಸಮಯಕ್ಕೆ ತಿನ್ನೋದಿಲ್ಲ. ಸೊ ಇದು ಆರ್ಥಿಕವಾಗಿ ಕೂಡ ಆ ಮನುಷ್ಯನಿಗೆ ಬಹಳ ಬರ್ತದೆ.
ಇನ್ನು ಕಾಯಿಲೆ ಇದ್ರೆ ಗೊತ್ತಿರುತ್ತಲ್ವ ನಿಮಗೆ ಎಷ್ಟೆಲ್ಲ ಖರ್ಚಿದೆ ಇವಾಗ. ಏನಾದರೂ ಕಾಯಿಲೆ ಆದರೆ ಆ ವ್ಯಕ್ತಿಗೆ, ದುಡಿಯುವಂಥ ವ್ಯಕ್ತಿ ಮಲ್ಕೊಂಡ್ರೆ ಆ ಕುಟುಂಬಕ್ಕೆ ಎಲ್ಲಿಂದ ಬರುತ್ತೆ? ಇನ್ಕಮ್ ಬೇಕಲ್ವ ಅವ್ರಿಗೆ. ಸೊ ಈ ಥರದ್ದು ಬಹಳಷ್ಟು ತಂಬಾಕಿನ ಜೊತೆಗೆ ಇದಾವೆ ಈ ಸಮಸ್ಯೆಗಳು, ಅರ್ಥ ಮಾಡ್ಕೋಬೇಕಾದ್ರೆ ಅಷ್ಟೇ. ಮತ್ತೆ ಇನ್ನೊಂದು ಕ್ವಿಕ್ಕಾಗಿ ಕೂತಲ್ಲೇ 2 ಸಣ್ಣ ಎಕ್ಸರ್ಸೈಸ್ ಮಾಡ್ಬಿಡ್ತೀನಿ, ಓಕೆನಾ? ಮಾಡ್ತೀರಾ ಇಲ್ಲ? ತಂಬಾಕು ಮುಕ್ತ ಕಾಲೇಜು, ತಂಬಾಕು ಮುಕ್ತ ಶಾಲೆ ನೋಡಿದ್ದೀರಾ ಬೋರ್ಡ್ಗಳನ್ನ? ಇಂಟ್ರಾಕ್ಟ್ ಮಾಡಬೇಕು, ನೋಡಿದ್ವಿ. ಓಕೆ, ಅದು ಯಾವಾಗ ತಂಬಾಕು ಮುಕ್ತ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ, ಅಲ್ಲಿನ ಬೋಧಕ ವರ್ಗಕ್ಕೆ, ಬೋಧಕೇತರ ವರ್ಗಕ್ಕೆ, ಪ್ರತಿಯೊಬ್ಬರಿಗೂ ಕೂಡ ತಂಬಾಕಿನಿಂದ ಏನು ದುಷ್ಪರಿಣಾಮ ಆಗುತ್ತೆ ಮತ್ತು ಅದನ್ನು ತಡೆಗಟ್ಟುವಲ್ಲಿರುವ ನಮ್ಮ ಕಾನೂನುಗಳಿವೆ ಅದ್ರ ಬಗ್ಗೆ ಅರಿವಿರಬೇಕು. ಆಮೇಲೆ ಆ ಕಾಲೇಜು ಅಥವಾ ಶಾಲೆಯಲ್ಲಿ ತಂಬಾಕು ನಿಯಂತ್ರಣ ಸಮಿತಿ ಇರಬೇಕು. ಆಮೇಲೆ ಅಲ್ಲಿ ಕೆಲವು ಸೂಚನಾ ಫಲಕಗಳಿರಬೇಕು. ಇದೆಲ್ಲ ಆದ ನಂತರದಲ್ಲಿ ಮಾತ್ರ ನಾವು ಆ ಒಂದು ವಿದ್ಯಾಸಂಸ್ಥೆಯನ್ನ ತಂಬಾಕು ಮುಕ್ತ ಅಂತ ಹೇಳಿ ಘೋಷಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಆಯ್ತಲ್ಲ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಕಾಲೇಜಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಈಗ ಇಲ್ಲಿರುವಂಥ ವಿದ್ಯಾರ್ಥಿಗಳಲ್ಲಿ ಎಷ್ಟು ಜನ ನೀವು ತಂಬಾಕನ್ನ ನೋಡಿದ್ದೀವಿ? ಎಲ್ಲರೂ ನೋಡಿದ್ದೀರಾ? ಯಾವ್ಯಾವ ರೂಪದಲ್ಲಿ ಇರುತ್ತೆ ತಂಬಾಕು? ಎಲೆ ಅಡಿಕೆ ಇರುತ್ತೆ ಅಲ್ಲ, ನಾನು ಕೇಳ್ತಾ ಇರೋದು ನೀವು ನೋಡಿರುವಂಥ ತಂಬಾಕು ಯಾವ ರೂಪದಲ್ಲಿ ನೋಡಿದ್ದೀವಿ? ಸಿಗರೇಟ್, ಬೀಡಿ, ಜಗಿಯುವಂಥ ತಂಬಾಕು, ಮೂಗಿಗೇರಿಸುವಂಥ ನಶೆ ಪುಡಿ ನೋಡಿದ್ದೀರಲ್ಲ ಎಲ್ಲರೂ? ಯೂಸ್ ಮಾಡಿದ್ದೀರಾ? ಯಾರು ಮಾಡಲಿಲ್ಲ. ಓಕೆ, ಸೊ ಒಂದು ಏನಂತ ಹೇಳಿದ್ರೆ ಮಾಡ್ತಾ ಇದ್ರೆ ಬಹಳ ಒಳ್ಳೆ ವಿಚಾರ. ಮಾಡ್ತಾ ಇದ್ರು ಸಮೇತ ಇವತ್ತಿನಿಂದ ಅದನ್ನ ಬಿಡುವಂತ ಸಂಕಲ್ಪವನ್ನು ಮಾಡಿ ಹೋಗ್ಬೇಕು. ಈಗ ಹೋಗ್ಬಾರ್ದು. ಜೊತೆಗೆ ನಿಮ್ಮ ಜೊತೆ ಇರುವಂತ ಸ್ನೇಹಿತರು, ನಿಮ್ಮ ಕುಟುಂಬದಲ್ಲಿರುವಂತ ವಯಸ್ಸಲ್ಲಿ ನಿಮಗೆ ದೊಡ್ಡವಾದ ಅಣ್ಣ ಅಕ್ಕ ಇರ್ಬೋದು, ಅಥವಾ ನಿಮ್ಮ ತಂದೆ ತಾಯಿ ಇರ್ಬೋದು, ಯಾರೆಲ್ಲ ಇದ್ದಾರೆ ಮನೆಯಲ್ಲಿ ತಂಬಾಕನ್ನ ತಿನ್ನುವಂಥವ್ರು ಅಥವಾ ಅದನ್ನು ಸೇರುವಂಥವ್ರು, ಅವರಿಗೆ ಇವತ್ತಿನಿಂದ ನೀವು ಆ ಮಾಹಿತಿಯನ್ನು ತಲುಪಿಸ್ಬೇಕು. ಸೊ ಇನ್ನೊಂದು ಗೌರವದಿಂದ ಹೊರ ಬರುವಂತಲ್ಲಿ ನಿಮ್ಮ ಸಹಕಾರ ಬಹಳ ಮುಖ್ಯ. ಅರ್ಥ ಇದಲ್ಲ? ಸೊ ಈಗ ಸರ್ ಹೇಳ್ತಾ ಇದ್ರು ತಂಬಾಕು ಸೇರಿದವರಿಗೆ ಎಷ್ಟೆಲ್ಲ ಬೇರೆಯವ್ರಿಗೂ ಖಂಡಿತ ಬೇರೆಯವ್ರಿಗೂ ಬೇಕು. ಯಾಕೆಂದ್ರೆ ಮದ್ಯಪಾನ ಮತ್ತೊಂದು ಬೇರೆ ಹವ್ಯಾಸಗಳಲ್ಲಿ ಅಥವಾ ದುಶ್ಚಟಗಳಲ್ಲಿ ಏನಾಗುತ್ತೆ ಅಂದ್ರೆ ಆ ವ್ಯಕ್ತಿ ಯಾರು ಅದನ್ನ ಸೇವನೆ ಮಾಡ್ತಾನೆ ಅವನಷ್ಟೇ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾನೆ, ಅವನು ಸಾವನ್ನಪ್ತಾನೆ. ಬಟ್ ಇದ್ರಲ್ಲಿ ಹಂಗಿಲ್ಲ. ನೀವು ಧೂಮಪಾನದ ವಿಚಾರವನ್ನು ತಗೊಂಡ್ರೆ ಧೂಮಪಾನ ಮಾಡುವ ವ್ಯಕ್ತಿಯಷ್ಟೇ ಅವನ ಪಕ್ಕದಲ್ಲಿ ಕೂತ್ಕೊಂಡು ಯಾರು ಆ ಸೇರಿಬಿಟ್ಟು ಅವಾಗ ಏನ ತಗೊಳ್ತಾರೆ ಅವ್ರಿಗೆ ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ನಾವು ಅನ್ಕೊಳ್ಬೋದು ನಾವು ಯಾವತ್ತೂ ಸೇರಿಲ್ಲ, ನಾವು ಯಾವತ್ತೂ ತಂಬಾಕು ತಿಂದಿಲ್ಲ, ಆದರೂ ಕೆಲವೊಮ್ಮೆ ಅವರಿಗೆ ಅನಾರೋಗ್ಯ ಆಗುತ್ತೆ, ಕಾಯಿಲೆಗಳು ಬರ್ತವೆ ಅಂತ ಹೇಳಿ. ಅದಕ್ಕೆ ಕಾರಣ ಏನ್ ಕಾರಣ? ನಾವು ಪ್ಯಾಸಿವ್ ಸ್ಮೋಕರ್ಸ್ ಆಗಿರ್ತೀವಿ. ಅಂದ್ರೆ ಪರೋಕ್ಷವಾಗಿ ನಾವು ತಂಬಾಕಿನ ಸೇವನೆಯನ್ನು ಮಾಡಿರ್ತೀವಿ. ಯಾರ ಜೊತೆಗೂ ಮನೆಯಲ್ಲಿ ತಂದೆನೋ, ನಾವು ಬೆಳ್ಕೊಳ್ಳುವಂತ ಸಮಯದಲ್ಲಿ ಅಜ್ಜನೋ, ತಂದೆನೋ, ಚಿಕ್ಕಪ್ಪನೋ, ದೊಡ್ಡಪ್ಪನೋ ಯಾರೋ ಸೇರಿಬಿಟ್ಟಂತ ಬಿಡಿ ಹೊಗೆ, ಸಿಗರೇಟ್ ಹೊಗೆಗಳು ನಾವೆಲ್ಲರೂ ಸೇವನೆಯನ್ನು ಮಾಡಿದೀವ ಇಲ್ವಾ? ಒಪ್ಕೊಳ್ತೀರಾ? ಸೊ ಹಾಗಾಗಿ ಹೆಣ್ಮಕ್ಳಿಗೆ ಅವಶ್ಯಕತೆ ಇಲ್ಲ, ಗಂಡ್ಮಕ್ಳಿಗೆ ಇದೆ ಅಂತ ಇಲ್ಲ. ಸಮಾಜದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ತಂಬಾಕು ಎಷ್ಟು ಹಾನಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲೇಬೇಕು. ಮತ್ತೆ ಹೆಣ್ಮಕ್ಳು ಒಂದ್ಸರಿ ಇದ್ರ ಬಗ್ಗೆ ಅವೇರ್ ಆದ್ರೆ ಆದಷ್ಟು ಮನೆಯಲ್ಲಿರುವಂಥ ಸದಸ್ಯರನ್ನ ಅವ್ರು ಅವಾಯ್ಡ್ ಮಾಡ್ತಾರೆ. ಗಂಡ ಇರ್ಬೋದು, ಮಕ್ಳಿರ್ಬೋದು. ಮಾಡ್ತೀರಾ ಇಲ್ವಾ? ಸೊ ಅದು ಬಹಳ ಮುಖ್ಯ. ಹಾಗಾಗಿ ನಿಮಗೂ ಕೂಡ ಅವಶ್ಯಕತೆ ಇದೆ ಇದು. ಮತ್ತೆ ಇನ್ನೊಂದು ಏನಂದ್ರೆ ತಂಬಾಕಿನ ಬಗ್ಗೆ ಒಂದು ಸಣ್ಣ ಇತಿಹಾಸ ಇದೆ. ತಂಬಾಕು ನಮ್ಮ ದೇಶದ ಬೆಳೆ ಅಲ್ಲ. ತಂಬಾಕು ಕ್ರಿಸ್ತಶಕ 1600 ಇಸ್ವಿಯಲ್ಲಿ ಪೋರ್ಚುಗೀಸ್ ಯಾವಾಗ ನಮ್ಮ ದೇಶಕ್ಕೆ ಬಂದರೋ ವ್ಯಾಪಾರಕ್ಕಾಗಿ, ಅವರು ಅದನ್ನ ಮೊಟ್ಟ ಮೊದಲ ಬಾರಿಗೆ ತಂದು ಪರಿಚಯ ಮಾಡಿದರು. ಸೊ ಅದಕ್ಕೆ ಮೊದಲು ನಮ್ಮ ದೇಶದಲ್ಲಿ ತಂಬಾಕು ಬೆಳೆಯೋದು, ಮಾರಾಟ ಮಾಡೋದು, ಉಪಯೋಗ ಮಾಡೋದು ಯಾರಿಗೂ ಗೊತ್ತಿರಲಿಲ್ಲ. ಸೊ ಪ್ರಾರಂಭ ದಿನಗಳಲ್ಲಿ ಯಾರು ಬಳಕೆ ಮಾಡ್ತಾ ಇದ್ರು ಅಂದ್ರೆ ಸಮಾಜದಲ್ಲಿರುವಂಥ ಉನ್ನತ ಸ್ತರಗಳು, ಅಂದ್ರೆ ಯಾರ್ಯಾರು ರಾಜಮಹಾರಾಜರುಗಳು, ಜಮೀನ್ದಾರಗಳು, ದೊಡ್ಡ ದೊಡ್ಡ ಶ್ರೀಮಂತರುಗಳಿದ್ರು ಅವರಷ್ಟೇ ಇದನ್ನು ಬಳಕೆ ಮಾಡ್ತಾ ಇದ್ರು. ಸೊ ನೀವು ಹಿಂದೆಲ್ಲ ಹಳೆ ಸಿನಿಮಾದಲ್ಲಿ ಕೂಡ ನೋಡಿದ್ರೆ ದೃಶ್ಯವನ್ನ ನೋಡ್ಬೋದು. ಒಂದು ದೊಡ್ಡ ಹೂಜಿಯನ್ನಿಟ್ಟು ಅದಕ್ಕೊಂದು ಪೈಪ್ ಹಾಕಿ ಸೇರ್ತಾ ಇದ್ರು. ನೋಡಿದ್ರಾ? ಹುಕ್ಕ ಅಂತ ಕರಿತಾ ಇದ್ರು. ಸೊ ಆ ಒಂದು ರೀತಿಯಲ್ಲಿ ಅಷ್ಟೇ ಬಳಕೆ ಆಗ್ತಾ ಇತ್ತು ತಂಬಾಕು. ಬಟ್ ಇವತ್ತೇನಾಗಿದೆ? ಬಹುಶಃ ತಂಬಾಕು ಯಾರನ್ನೂ ಬಿಟ್ಟಿಲ್ಲ. ಹಳ್ಳಿಯವರನ್ನು ಬಿಟ್ಟಿಲ್ಲ, ನಗರದವ್ರನ್ನು ಬಿಟ್ಟಿಲ್ಲ, ಮಹಿಳೆಯರನ್ನು ಬಿಟ್ಟಿಲ್ಲ, ಪುರುಷರನ್ನು ಬಿಟ್ಟಿಲ್ಲ, ಅಕ್ಷರಸ್ಥರು ಬಿಟ್ಟಿಲ್ಲ, ಅನಕ್ಷರಸ್ಥರು ಬಿಟ್ಟಿಲ್ಲ. ನಮ್ಮ ಇಲಾಖೆ ಕೂಡ, ಆರೋಗ್ಯ ಇಲಾಖೆ, ನಾವು ಬೇರೆಯವರಿಗೆ ಮಾದರಿ ಆಗಿರ್ಬೇಕಲ್ವಾ? ಆರೋಗ್ಯದ ಬಗ್ಗೆ ಹೆಚ್ಚು ತಿಳುವಳಿಕೆ ನೀಡಬೇಕು. ಬಟ್ ನಮ್ಮ ಇಲಾಖೆಯಲ್ಲೇ ಎಷ್ಟೋ ಜನ ಇವತ್ತು ಅಡಿಕ್ಷನ್ ಆಗಿದ್ದಾರೆ. ಹಾಗಂತ ಅವರೆಲ್ಲರೂ ಈಗ ಕಲ್ತಿದ್ದಲ್ಲ. ಅವರು ಡಾಕ್ಟರ್ಗಳಾಗೋದು ಮುಂಚೆ, ಅವ್ರ ಇಲಾಖೆಗೆ ಬರೋಕ್ಕೆ ಮುಂಚೆನೆ ಅವರ ಒಂದು ಹದಿಹರೆಯದ ವಯಸ್ಸಲ್ಲೇ ಕೂಡ ಅದನ್ನ ಕಲ್ತಿರುವ ಸಾಧ್ಯತೆಗಳಿದೆ. ಅರ್ಥ ಆಯ್ತಲ್ಲ? ಆಮೇಲೆ ಯಾಕೆ ಜನ ಇಷ್ಟೊಂದು ತಂಬಾಕಿಗೆ ಆಕರ್ಷಿತರಾಗ್ತಾರೆ ಅಂತ ನೋಡೋದಾದ್ರೆ, ತಂಬಾಕಿನಲ್ಲಿ ನಿಕೋಟಿನ್ ಅಂತ ಹೇಳಿ ಒಂದು ಕೆಮಿಕಲ್ ಇದೆ, ರಾಸಾಯನಿಕ, ಉತ್ತೇಜಕಾರಿ ರಾಸಾಯನಿಕ ಇದೆ. ಸೊ
ಸೊ ಅದು ಪ್ರಪಂಚದಲ್ಲಿರ್ಬೋದಾದಂಥ ಎಷ್ಟು ಮಾದಕ ವಸ್ತುಗಳಿದಾವಲ್ಲ ಅದಕ್ಕೆ ನಾವು ಹೋಲಿಕೆ ಮಾಡೋದಂದ್ರೆ ಈ ತಂಬಾಕಿನಲ್ಲಿರುವಂಥ ನಿಕೋಟಿನ್ ಮಾಡುವಷ್ಟು ಹಾನಿ ಇನ್ಯಾವುದು ಮಾಡಿ ಸಾಧ್ಯ. ಯಾಕಂದ್ರೆ ಅದನ್ನ ನೀವು ಯಾವುದೇ ರೂಪದಲ್ಲಿ ದೇಹದಲ್ಲಿ ತಗೊಂಡ್ರು, ಅಂದ್ರೆ ಸಿಗರೇಟ್ ಬಿಡಿ ಮೂಲಕ ತಗೊಂಡ್ರು ಅಥವಾ ಜಗಿಯೋ ಮೂಲಕ ತಗೊಂಡ್ರು ಅಥವಾ ನಶೆ ಪುಡಿ ಮೂಲಕ ತಗೊಂಡ್ರು, ಯಾವುದೇ ರೀತಿಯಿಂದ ದೇಹದೊಳಗಡೆ ತಗೊಂಡ್ರು ಜಸ್ಟ್ 10 ಸೆಕೆಂಡ್ಸ್ ಅಲ್ಲಿ ಅದು ನಮ್ಮ ಬ್ರೈನ್ ಅನ್ನ ರೀಚ್ ಮಾಡುತ್ತೆ, ಮೆದುಳನ್ನು ತಲುಪುವ ಸಾಮರ್ಥ್ಯ ಇದೆ ಅದಕ್ಕೆ. ಸೊ ಹಾಗಾಗಿ ಅದನ್ನ ಕಲಿಯೋದು ಬಹಳ ಸ್ವಲ್ಪ. ಯಾರೋ ಸಿನಿಮಾ ಹೀರೋ ಮಾಡ್ತಾನೆ, ಹೀರೋಯಿನ್ ಮಾಡ್ತಾಳೆ, ಅಥವಾ ಯಾರೋ ನನ್ನ ಸ್ನೇಹಿತರು ಒತ್ತಡ ಹಾಕಿದ್ರು, ಫ್ರೆಂಡ್ಸ್ ಒತ್ತಡ ಮಾಡಿದ್ರು ಅದಕ್ಕೆ ಸೇರಿದ್ವಿ, ಅಥವಾ ಪೇರೆಂಟ್ಸ್ ಮಾಡ್ತಾ ಇರ್ತಾರೆ, ನಾವು ಸರ್ಟನ್ ಏಜಿಗೆ ಬಂದಾಗ ನಾವು ಕೂಡ ದೊಡ್ಡರಾಗಿದ್ವಿ, ಸೊ ನಾವು ಇದು ಮಾಡ್ಬೋದು ಅಂತ ಹೇಳಿ ಸ್ಟಾರ್ಟ್ ಮಾಡುವಂಥದ್ದು. ಸೊ ಇದು ಯಾವುದೇ ರೀತಿಯಿಂದನೂ ಕೂಡ ನೀವು ಒಂದ್ಸರಿ ಶುರು ಮಾಡಿದ್ರೆ ಇದರಿಂದ ಹೊರಗೆ ಬರೋದು ಬಹಳ ಕಷ್ಟ ಸಾಧ್ಯ. ಕಲಿಯೋದು ಬಹಳ ಸುಲಭ, ಆದರೆ ಆ ತಂಬಾಕಿನ ದುಶ್ಚಟದಿಂದ ಆಚೆ ಬರೋದಿದೆಯಲ್ಲ ಅದು ಬಹಳಷ್ಟು ಪ್ರಯಾಸದಾಯಕ. ಅದು ಬಹಳ ವ್ಯವಸ್ಥಿತವಾದ